ಅನ್ನೋದು ಹೇಳಿ ಮುಂದೆ ವಿಷಯ ಕಡೆ ಹೋಗುದದ. ಹೇಳಿವ ಹೇಳೋ. ಯಾವ ಪಾರ್ವತಿ ಪರಮೇಶ್ವರ ತಮ್ಮ ಏನ್ ಮಾಡ್ಯಾರ? ಇವರ ಸಂಚಾರಕ್ಕಾಗಿ ಗಂಡು ಮೆಟ್ಟದ ನೆಲ ಪುಂಡ ಭೂಮಿ ಜಾಗ್ರತ ಪೂರ ಪಟ್ಟಣಕ್ಕೆ ಬಂದಿಳ್ಕೊಂಡ್ರು. ಅದು ಪಾರ್ವತಿ ದೇವಿ ತನ್ನ ಮಕ್ಕಳು ಷಣ್ಮುಖ ಗಣಪತಿನ ಕೈಲಾಸೊಳ ಬಿಟ್ಟು ಬಂದಿದಳು. ಅವಾಗ ಆ ಮಕ್ಕಳ ನೆನಪಾಗಿ ಮೂವ ಎತ್ತಾದ ಎದಿ ಹಾಲ ಧರಣಿಗೆ ಬಿದ್ದಾಗ ಅವಾಗ ಪಾರ್ವತಿ ದೇವಿ ವಿಚಾರ ಮಾಡ್ತಾಳ. ಏನಂತೇಳಿ? ಈ ಬಿದ್ದಿರ್ತಕ್ಕಂತ ಹಾಲು ವ್ಯರ್ಥ ಮಾಡಬಾರ್ದ, ನಾಶ ಮಾಡಬಾರ್ದ ಅಂತ ತಿಳ್ಕೊಂಡ ಏನ್ ಮಾಡಿದಳು? ಅದೇ ಜಾಗ್ರತ ಪೂರ ಭೂಮಿ ಒಳಗಿನ ಮಣ್ಣು ತಗೊಂಡ ಹಾಲಿನೊಳಗ ಕಲಿಸಿ 2 ಗೊಂಬೆಗಳನ್ನ ತಯಾರು ಮಾಡ್ತಾಳ. ಆ 2 ಗೊಂಬೆಗಳನ್ನ ಒಯ್ದ ಪರಮಾತ್ಮನ ಮುಂದೆ ಒಯ್ದಿಟ್ಟ ಅಂತಾಳ. ಏನಂತ ಹೇಳಿ? ಪತಿದೇವ ಈ 2 ಗೊಂಬೆಗೆ ಜೀವಕಾಳ ತುಂಬಿ ಹೆಸರು ಇಡು ಅಂದ ಕೂಡ್ಲೆ ಆ ಪರಮಾತ್ಮ 2 ಗೊಂಬೆಗೆ ಜೀವಕಾಳ ತುಂಬಿ ಮುದ್ದಾಯಿ ಮುದ್ದುಗೌಡ ಅಂತೇಳಿ ಹೆಸರಿಟ್ಟ. ಅಲ್ಲಿ ಬೆಡಗ ಬದಲವನ್ನ ಮಾಡಿ ಏನ್ ಮಾಡ್ತಾರ? ಮುದ್ದಾಯಿ ಮುದ್ದುಗೌಡನ ಮದುವೆ ಮಾಡಿದ್ರು. ಅವರು ಹೊಟ್ಟಿಲೆ ಆದಿಗೊಂಡ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು. ಅವ್ರ ಯಾರು? ಆಯ್ಗೊಂಡ, ಪಾಯ್ಗೊಂಡ, ಅಮರಗೊಂಡ, ತುಮರಗೊಂಡ, ಬೀರಗೊಂಡ, ಕಡಿ ಹುಟ್ಟ ಶಿವ ಪದಮಗೊಂಡ. 84 ಮಂದಿ ಮಕ್ಕಳು, 2 ಹೆಂಡತಿಯರು. ಒಬ್ಬಕ್ಕೆ ಜಿಂಕಾದೇವಿ, ಒಬ್ಬಕ್ಕೆ ಚುಂಬಳಾದೇವಿ ತಮ್ಮ. ಜಿಂಕಾದೇವಿ ಹೊಟ್ಟಿಲೆ 21 ಮಂದಿ ಹೆಣ್ಣು ಮಕ್ಕಳು, 21 ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದರು. ಇಲ್ಲಿ ಹತ್ತಿ ಕಂಕಣ ಉತ್ಪತ್ತಿ ಆಯ್ತು. ಚುಂಬಳಾದೇವಿ ಹೊಟ್ಟಿಲೆ 21 ಮಂದಿ ಹೆಣ್ಣು ಮಕ್ಕಳು, 21 ಮಂದಿ ಗಂಡು ಮಕ್ಕಳು ಹುಟ್ಟಿ ಬಂದರು. ಇಲ್ಲಿ ಉಣ್ಣಿ ಕಂಕಣ ಉತ್ಪತ್ತಿ ಆಯ್ತು. ಹಿಂಗ 84 ಮಂದಿ ಮಕ್ಕಳೊಳಗ ನಡುವಿನವ ದೇವರಾಜನ ಹೊಟ್ಟಿಲೆ ದುಪ್ಪಕರಯ್ಯ, ದಿಪ್ಪಕರಯ್ಯ, ಆಲಕರಯ್ಯ, ಪಾಲಕರಯ್ಯ, ಆಣಕರಯ್ಯ, ಚಾಣಕರಯ್ಯ, ಸೈರಿಕ ಬಂಬುರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕ್ಕಾಪರಾಯ. ಅವರ ಹೊಟ್ಟಿಲೆ ಜಕರಾಯ, ಮಾಳಿಂಗರಾಯ. ಮಾಳಿಂಗರಾಯ 4 ಮಂದಿ ಮಕ್ಕಳ ತಮ್ಮ. ಅವ್ರ್ಯಾರು? ಹಿರಿಮಗ ರೆಬ್ಬರಾಯ, ಬೀರಮುತ್ಯ, ಸೋಮುತ್ಯ, ಕನ್ನಮುತ್ಯ, ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ, ಹೊನ್ನ ಹುಟ್ಟಿಗಿ ಅಂಕಣಗೌಡರ ಮಗ, ತಾಯಿ ಶಿವಲಿಂಗಮ್ಮನ ಮಗ. ಇರ್ಲಿ, ಇದರ ಮುಂದಿನ ಮಾತು ಮುಂದಿನ ಸಂಧಿಗೆ ಹೇಳ್ಕೊತ ಹೋಗುದದ. ಹೇಳೋ. ಇನ್ನು ನೇರವಾಗಿ ವಿಷಯ ಕಡೆನೆ ಹೋಗುದದ. ಆ ಏನು ವಿಷಯ ಇಟ್ಟದ? ಏನಿಟ್ರಿ ವಿಷಯ? ಜಗತ್ತದೊಳಗ ಬೆತ್ತ ಮತ್ತು ನತ್ತ ಅಂತಕ್ಕಂತ 2 ವಿಷಯಗಳು ಇಟ್ಟದ. ಆ ಬೆತ್ತ ಏನೇನ ಪವಾಡ ಮಾಡಿತ್ತು, ನತ್ತ ಏನೇನ ಪವಾಡಗಳ ಮಾಡಿತ್ತು ಅಂತಕ್ಕಂಥದ ವಿಷಯ ಇಟ್ಟ ಕೂಡ್ಲೆ ನಮ್ಮ ಅಣ್ಣಾಜಿ ಅವರು ಅಚ್ಚಿ ಕಡೆ ಬೆತ್ತ ಹಿಡ್ಕೊಂಡ ನತ್ತ ನಮ್ಮ ಪಾಲಿಗೆ ಬಂದಿತ್ತು. ಆ ಒಂದೇ ಸನಿನೊಳಗ ಬಂದ ಏನಪ್ಪಾ ಅಂತಂದ್ರ ತಮ್ಮ ಸ್ವಲ್ಪ ವಿಚಾರ ಮಾಡಿ ಬೆಳೆಸೋಣ ಅಂತ ತಿಳ್ಕೊಂಡು ಬಿಟ್ಟಿದ್ದೇವೆ. ಆ ಹಾದಿ ಸನಿನೊಳಗ ನಮ್ಮ ಅಣ್ಣಾಜಿ ಅವರು ಏನ್ ಮಾಡಿದ್ರು? ಬೆತ್ತದ ಪಾಲವನ್ನ ಹಿಡ್ಕೊಂಡ ನನ್ನಪ್ಪ ಮಾಳಿಂಗರಾಯನ ಕೈ ಒಳಗ ಆ ಸರ್ಪವನ್ನ ಹೊಡೆದಿದ್ದಕ್ಕಾಗಿ ಏನಪ್ಪಾ ಅಂತಂದ್ರ ನನ್ನಪ್ಪ ಮಾಳಿಂಗರಾಯ ಆ 7 ಹೆಡಿ ಸರ್ಪಕ್ಕೆ ನನ್ನ ಕೈ ಒಳಗ ನಾಗ ಬೆತ್ತಾಗಿ ಇರುವತ್ತ ತಿಳ್ಕೊಂಡ ಅಲ್ಲಿ ಏನ ಆಶೀರ್ವಾದ ಮಾಡ್ಯಾನ. ಮಾಳಿಂಗರಾಯನ ಕೈ ಒಳಗ ನಾಗ ಬೆತ್ತಾಗಿ ಕೂನ್ ಉಳ್ದದ ಅಂತಕ್ಕಂತ ಮಾತಂದ್ರ ಇರ್ಲಿ. ಆ ಬೆತ್ತಿನ ಪವಾಡ ಹಿಂಗ ನಮ್ಮ ಅಣ್ಣಾಜಿ ಅವರು ಉದಾಹರಣೆ ಕೊಟ್ಟಾರಲ್ರಿ. ಇವತ್ತಿನ ದಿವಸ ನತ್ತ ಅಂತಕ್ಕಂಥದ್ದು ಏನು ಪವಾಡ ಮಾಡಿತ್ತು, ಎಲ್ಲಿ ಖೂನ್ ಉಳಿಸಿತ್ತು ಹೇಳಲ್ಲ ಅಂತಕ್ಕಂತ ಒಂದೇ ಒಂದು ಉದಾಹರಣೆ ಕೊಡೋದದ. ಆ ಏನು ಉದಾಹರಣೆ ಕೊಡೋದೈತಪ್ಪ ಅಂತಂದ್ರ ನನ್ನಪ್ಪ ಅಮೋಘ ಸಿದ್ಧ ಮುತ್ಯನ ಸಂಪ್ರದಾಯದೊಳಗಿಂದ ಒಂದು ಉದಾಹರಣೆ ಕೊಡೋದದ. ಏನದು? ಅಮೋಘ ಸಿದ್ಧ ಮುತ್ಯ ಏನಪ್ಪಾ ಅಂತಂದ್ರ ಸರ್ವ ಸಾಹಿತ್ಯಗಳನ್ನ ತಗೊಂಡ ಮರ್ತ್ಯ ಲೋಕಕ್ಕೆ ಬಂದ. ಕರೆ ಯಾರಪ್ಪ ಅಂತಂದ್ರ ತಮ್ಮ ಯಾರು? ಆ ಮೋಳ್ಯದ ಹೋಗ ಸಿದ್ಧ ಮುತ್ಯ. ಯೋಗ ಸಿದ್ಧ ಮುತ್ಯ ಮೋಳ್ಯದ ಹೋಗ ಸಿದ್ಧ ಮುತ್ಯ ಏನ್ ಮಾಡದಪ್ಪ ಅಂತಂದ್ರ ಅಮೋಘ ಸಿದ್ಧ ಮುತ್ಯನ ಬಲ್ಲಿ ಬೆತ್ತ ಕೇಳಾಕ ಬಂದ. ಯಪ್ಪ ನಿನ್ನ ಕೈ ಒಳಗಿದ್ದಿರ್ತಕ್ಕಂತ ಬೆತ್ತ ಕೊಡು ಅಂದ ಕೂಡ್ಲೆ ಅವಾಗ ಅಮೋಘ ಸಿದ್ಧ ಮುತ್ಯ ಅಂತಾನ ಏನಂತೇಳಿ? ಈ ಬೆತ್ತ ನೀವು ಒಯ್ದ್ರ ನಿನಗ ಮಕ್ಕಳಾಗೋದಿಲ್ಲ ಮತ್ತ ನೀವು ಏನಾರಪ್ಪ ಅಂತಂದ್ರ ಬೆತ್ತಿನ ಬೆಳೆಸ್ನಾಕತ್ತಾರ ಅಂತೇಳಿ ನೀವು ಅಲ್ಲಾಕ್ ಹೋಗಬೇಡ್ರಿ. ಇದ್ರ ಮುಂದೆ ವಿಷಯ ಏನಪ್ಪಾ ಅಂತಂದ್ರ ಬ್ಯಾರೆ ವಿಷಯ ಬರ್ತದ. ಅವಾಗ ಏನಾಯ್ತಪ್ಪ ಅಂತಂದ್ರ ನೀ ಈ ಬೆತ್ತ ಒಯ್ದಪ್ಪ ಅಂತಂದ್ರ ನಿನ್ನ ಹೊಟ್ಟಿಲೆ ಮಕ್ಕಳಾಗೋದಿಲ್ಲ, ಒಯ್ಲಾಕ್ ಹೋಗಬೇಡ ಅಂದ ಕೂಡ್ಲೆ ಅವಾಗ ಅಂತಾನ ಹೋಗ ಸಿದ್ಧ ಮುತ್ಯ ಏನಂತಾನ? ಯಪ್ಪ ನನ್ನ ಕೈಲೇ ಏನಪ್ಪಾ ಅಂತಂದ್ರ ನನಗ ಮಕ್ಕಳು ಬ್ಯಾಡ, ಕರೆ ನಿನ್ನ ಕೈ ಒಳಗಿನ ಬೆತ್ತ ಬೇಕಂತೇಳಿ ಹಠ ತೊಟ್ಟ ಬೆತ್ತ ಒಯ್ದ. ಬೆತ್ತ ಒಯ್ದ ಕೂಡ್ಲೆ ಹೋಗ ಸಿದ್ಧ ಮುತ್ಯಾಗ ಸಂತಾನ ಆಗಲಿಲ್ಲ. ಆ ಎಲ್ಲಾರಿಗೆ ಸಿದ್ಧರಿಗೆ ಏನಪ್ಪಾ ಅಂತಂದ್ರ ಅಣ್ಣ ತಮ್ಮರಿಗೆಲ್ಲ ಮಕ್ಕಳಾದವು. ಹೋಗ ಸಿದ್ಧ ಮುತ್ಯ ಮನುಷ್ಯನೊಳಗ ಅಂತಾನ ಏನಂತನ್ರಿ? ಆ ಎಲ್ಲಾ ನನ್ನ ಅಣ್ಣ ತಮ್ಮರಿಗೆ ಸಂತಾನ ಮಕ್ಕಳಾದವು, ಕರೆ
ನನಗೂ ಒಬ್ಬ ಮಗ ಸೇವಕ ಇದ್ದಿದ್ರ ಚಲೋ ಆಗ್ತಿತ್ತು, ಹೋಗಿ ಬೇಡ್ಕೊಂಡು ಬರ್ಬೇಕಂತ ತಿಳ್ಕೊಂಡ ಏನ್ ಮಾಡ್ತಾರ? ಅಮೋಘ ಸಿದ್ಧ ಮುತ್ಯನ ಬಲಿ ಬರ್ತಾನ. ಬಂದಂತಾನ ಏನಂತೇಳಿ ಏನಂದ್ರು? ಯಪ್ಪ ನನಗೂ ಏನಪ್ಪಾ ಅಂತಂದ್ರ ಅಣ್ಣ ತಮ್ಮರಿಗೆ ಎಲ್ಲಾ ಮಕ್ಕಳದಾರ, ನನಗೂ ಒಬ್ಬ ಮಗನಿಗೆ ಕೊಡು ಅಂದ ಕೂಡ್ಲೆ ಅವಾಗ ಅಂತಾನ ಅಮೋಘ ಸಿದ್ಧ ಮುತ್ಯ. ಏನಂತಾನ ಮಾತ? ನಿನಗ ಬೆತ್ತ ಕೊಟ್ಟಿನಿ, ಬೆತ್ತ ಒಯ್ಬೇಡ ಅಂದ್ರು ಕಾಡಿ ಬೇಡಿ ಒಯ್ದಿದಿ, ನಿನಗೆ ಈ ಬೆತ್ತ ಕೊಟ್ಟಿನಪ್ಪ ಅಂತಂದ್ರ ನಿನ್ನ ಹೊಟ್ಟಿದ ಸಂತಾನ ಇಲ್ಲ. ನಿನ್ನ ಅಣ್ಣ ಆಗಿರ್ತಕ್ಕಂಥವ ಇಂದಾಪುರ ಬುಳ್ಳೋಗ ಸಿದ್ಧ ಮುತ್ಯ ಅದಾನ, ಅವನೊಬ್ಬ ಏನಪ್ಪಾ ಅಂತಂದ್ರ 8 ಮಂದಿ ಮಕ್ಕಳದಾರ. ಆ 8 ಮಂದಿ ಮಕ್ಕಳೊಳಗ ಹೋಗಿ ಕೊಟ್ಟಪ್ಪ ಅಂತಂದ್ರ ಒಬ್ಬನಿಗೆ ತಗೊಂಡ ಬಾ, ಕೊಡ್ಲಿಕ್ಕಪ್ಪ ಅಂತಂದ್ರ ಎತ್ಕೊಂಡ್ ಬಾ ಅಂತ ತಿಳ್ಕೊಂಡು ಹೋಗ್ಯ. ಯಾರಿಗಪ್ಪ ಅಂತಂದ್ರ ಹೋಗ ಸಿದ್ಧ ಮುತ್ಯ ಹೇಳದ ಕೂಡ್ಲೆ ಅಣ್ಣನಾಗಿರ್ತಕ್ಕಂಥ ಇಂದಾಪುರ ಬುಳ್ಳೋಗ ಸಿದ್ಧ ಮುತ್ಯನ ಬಳಿ ಬಂದು ಯಾರು ಹೋಗ ಸಿದ್ಧ ಮುತ್ಯ ಏನಾಗ್ತದ ಅಲ್ಲಿ ಬಂದು ಕೇಳ್ತಾನ, ಏನು ಯಪ್ಪ ಅಣ್ಣ ನಿನಗೆ 8 ಮಂದಿ ಮಕ್ಕಳದಾರ, ಈ ಮಕ್ಕಳೊಳಗ ನನಗೊಬ್ಬ ಮಗನಿಗೆ ಕೊಡು ಅಂದ ಕೂಡ್ಲೆ ಅವಾಗ ಅಂತಾನ ಬುಳ್ಳೋಗ ಸಿದ್ಧ ಮುತ್ಯ. ಏನಂತಾನ ಮಾತ? ನೀ ಬೆಳ್ಳಿ ಏನ ಬಂಗಾರ ವಜ್ರ ವೈಡೂರ ಏನ್ ಕೇಳ್ತಿ ಕೇಳಕರೆ ಆ ಎಲ್ಲಾ ಕೊಡ್ತೀನಿ, ನನ್ನ ಮಕ್ಕಳು ನನ್ನ ನಿನಗೆ ಕೊಡುವುದಿಲ್ಲ ಅಂದ ಕೂಡ್ಲೆ ಅದೇ ಅಂಗಳದೊಳಗ ಯಾರು ಆಡ್ತಿದ್ರು? ಸಣ್ಣ ಮಗ ಶಿದರಾಯಿ ಆಟ ಆಡ್ತಿದ್, ಯಾರು ಬುಳ್ಳೋಗ ಸಿದ್ಧನ ಮಗ. ಆಡ ಆಡುವಂತ ಟೈಮ್ ಅದೊಳಗ ಏನಾಗ್ತದ್ರಿ? ಅಮೋಘ ಸಿದ್ಧ ಮುತ್ಯ ಹೇಳಿದ್ದ. ಏನಂತ ಹೇಳಿದ? ಕೊಡ್ಲಿಲ್ಲಪ್ಪ ಅಂತಂದ್ರ ಎತ್ಕೊಂಡು ತಗೊಂಡ್ ಬಾತ ಹೇಳಿದ್ದ. ಆ ಸಿದರಾಯ ಮುತ್ಯನನ್ನ ಹೇಳಿದ ಪ್ರಕಾರ ಹೆಗಲಿ ಮ್ಯಾಗ ಒತ್ಕೊಂಡು ಬರ್ತಿದ್ದ. ಇವ್ರ ತಾಯಿ ತಂದಿ ಹಿಂದ ಬೆನ್ನ ಹತ್ತಿದ್ರ ಮಗನ ಒಯ್ಲಾಕತ್ತಾನಂತ ತಿಳ್ಕೊಂಡ. ಯಾರ್ಯಾರು? ಬುಳ್ಳೋಗ ಸಿದ್ಧ ಮುತ್ಯ ಮತ್ತ ತಾಯಿಯಾಗಿರ್ತಕ್ಕಂತ ಅಕ್ಕುಬಾಯಿ ಬೆನ್ನ ಹತ್ತಿ ಓಡಿ ಬರ್ತಿದ್ರು. ಅವಾಗ ಏನಾಯ್ತಪ್ಪ ಅಂತಂದ್ರ ತಮ್ಮ ಏನಾಗ್ತದ್ರಿ? ಆ ಎಲ್ಲಿಪ್ಪ ಅಂತಂದ್ರ ಐನಾಪುರ ಕೆರಿ ಒಳಗ ಒಗದು ಬಿಟ್ಟು ಯಾರು? ಹೋಗ ಸಿದ್ಧ ಮುತ್ಯ. ಒಗದು ಬಿಟ್ಟು ಕೂಡ್ಲೆ ಅವಾಗ ತಾಯಿ ತಂದೆ ದುಃಖ ಮಾಡಿ ಅಳ್ಳಾಕತ್ರು. ಏನಂತ ಹೇಳಿ? ನನ್ನ ಮಗನಿಗೆ ಇನ್ನ ಕಾರ್ಲೆ ಕೆರೆಯಾಗ ಹೋಗದೆ ಅಂತ ಹೇಳಿ ದುಃಖ ಮಾಡಿ ಅಳ್ಳಾಕತ್ತ ಕೂಡ್ಲೆ ಅವಾಗ ಅಂತಾನ ಹೋಗ ಸಿದ್ಧ ಮುತ್ಯ, ಯಾರ ನಿನ್ನ ಮಗ ಅಂದ ಕೂಡ್ಲೆ ಇನ್ನ ಈಗ ಕೆರೆಯಾಗ ಒಗದಿದೆ ಅವನೇ ನನ್ನ ಮಗ ಅಂದ ಕೂಡ್ಲೆ ಆ 3 ಹೆಸರಿನೊಳಗ ಕರಿ ನಿನ್ನ ಮಗ ಇದ್ರ ನಿನ್ನ ಕಡೆ ಬರ್ತಾನ ತಂದ ತಿಳ್ಕೊಂಡ ಆ ಸಿದರಾಯ ಅಂತೇಳಿ 3 ಮಾತಿನದಿಂದ ಕರೆದ ಬರ್ಲಿಲ್ಲ. ಅವಾಗ ಏನಾಯ್ತಪ್ಪ ಅಂತಂದ್ರ ತಮ್ಮ ಏನಾಗ್ತದ? ಹೋಗ್ಯಾನ ಮುತ್ಯ ತನ್ನ ಏನ್ ಮಾಡದಪ್ಪ ಅಂತಂದ್ರ ಬಾಯಿದಿಂದ ಹೆಸರು ಕರದ ಮ್ಯಾಗ ಯಾರಪ್ಪ ಅಂತಂದ್ರ ಕೆರೆಸಿದ್ದಾಗಿ ಮ್ಯಾಗ ಬಂದಾನ. ಈಗ ಸದ್ಯ ಇದು ಎಲ್ಲಾರಿಗೆ ಕತಿ ಗೊತ್ತದ. ಇಲ್ಲಿ ಏನಾಗೈತಿಪ್ಪ ಅಂತಂದ್ರ ತಮ್ಮ ಏನಾಗ್ಯದ? ಇಲ್ಲಿ ಬುಳ್ಳೋಗ ಸಿದ್ಧ ಮುತ್ಯ ಮತ್ತೆ ಯಾರಪ್ಪ ಅಂತಂದ್ರ ತಾಯಿ ಅಕ್ಕುಬಾಯಿ ದುಃಖ ಮಾಡಿ ಅಳುತ್ತಿದ್ರು. ದುಃಖ ಮಾಡಿ ಅಳುವಂತ ಟೈಮ್ ಅದೊಳಗ ತಾಯಿ ಆಗಿರ್ತಕ್ಕಂತಕ್ಕೆ ಏನ ಮಣ್ಣು ತೂರ್ಯಾಡಿ ಅಳುವಂತ ಸಂದರ್ಭದಾಗ ಮೂಗನಾನ ಮೂಗುತ್ತಿ ಜಾರಿ ನೆಲಕ್ಕೆ ಬಿತ್ತು. ಆ ಮೂಗನಾನ ಮೂಗುತ್ತಿ ಜಾರಿ ನೆಲಕ್ಕೆ ಬಿದ್ದಿರ್ತಕ್ಕಂತ ಟೈಮ್ ಅದೊಳಗ ಏನ ಅಕ್ಕುಬಾಯಿ ಮೂಗನಾನ ಮೂಗುತ್ತಿ ಜಾರಿ ತೆಳಗೆ ಬಿದ್ದದ ನೋಡು. ಆ ಜಾಗದೊಳಗೆ ಸದ್ಯ ಮೂಗುತ್ತಿ ಬಿದ್ದ ಜಾಗ ದರ್ಯಾನ ಗುಡ್ಡ ಅಂತೇಳಿ ಭೂಮಿ ತೆಲೆ ಮ್ಯಾಗ ಕೂನ್ ಉಳಿಸ್ಯಾದ. ಅಲ್ಲಿ ಹೋಗಿ ನೋಡಿದ್ರು ಇಂದಾಪುರ ಬುಳ್ಳೋಗ ಸಿದ್ಧನ ಗುಡಿ ಮತ್ತ ಅಕ್ಕುಬಾಯಿ ಗುಡಿ ಹೋಗಿ ನೋಡ್ಲಾಕ ಸಿಗತದ. ಇದು ಮೂಗುತ್ತಿ ಬಿದ್ದ ಜಾಗಿನೊಳಗ ಇಂತ ಪವಾಡ ಆಗೈತಿ, ಇಂತ ಗುಡಿಗಳ ಆಗ್ಯಾವ. ಮತ್ತ ಹಂಗ ಬೆತ್ತ ಇದ್ದಿರ್ತಕ್ಕಂತ ಜಾಗದೊಳಗ ಏನ ಕೀರ್ತಿ ಉಳಿಸ್ಯಾದ ಹೇಳ್ತಾರ. ದರ್ಯಾನ ಗುಡ್ಡ ಅಂತೇಳಿ ಕೀರ್ತಿ ಉಳ್ದ ಸದ್ದ ಕಣ್ಣಿಗೆ ನೋಡ್ಲಕ್ ಹೋಗ್ಲಕ್ ಸಿಗ್ತದ. ಎದರದಿಂದ ಮೂಗುತ್ತಿ ಬಿದ್ದ ಜಾಗದೊಳಗೆ ಇಂತ ಪವಾಡ ಆಗೈತಿ. ಇದು ಇಷ್ಟೇ ಮಾತಲ್ಲ ತಮ್ಮ, ಮತ್ತೇನು? ಇದೊಂದು ಸಣ್ಣ ಉದಾಹರಣೆ ಕೊಡೋದದ. ಏನದು ಮಾತ? ಏನು ಉದಾಹರಣೆ ಕೊಡೋದೈತಿಪ್ಪ ಅಂತಂದ್ರ ಏನದು? ಒಬ್ಬ ಹೆಚ್ಚಿನ ಶ್ರೀನಿವಾಸ ರಾಜ ಅಂತೇಳಿ ಇದ್ದ ಎಲ್ಲಾರಿಗೆ ಗೊತ್ತೈತಿ ಒಂದು ದೃಷ್ಟಾಂತ. ಹೇಳ. ಆ ಶ್ರೀನಿವಾಸ ರಾಜ ಅಂತೇಳಿ ಸೌಕಾರ ಇದ್ದ. ಒಬ್ಬ ಬ್ರಾಹ್ಮಣರ ಮನುಷ್ಯ ತನ್ನ ಮಗನಿಗೆ ವಿದ್ಯಾಭ್ಯಾಸ ಕಲಿಸಬೇಕಂತ ತಿಳ್ಕೊಂಡ ಆ ಸೌಕಾರನ ಬಳಿ ಹೋಗಿ ರೊಕ್ಕ ಕೇಳ್ತಾನೆ. ಏನಂತೇಳಿ? ಏನು? ಯಪ್ಪ ಸೌಕಾರ ನನ್ನ ಮಗನಿಗೆ ನಾ ವಿದ್ಯಾ ಕಲಿಸ್ಲಾಕತ್ತೀನಿ, ಕರೆ ನನ್ನ ಬಲ್ಲೆ ರೊಕ್ಕ ಇಲ್ಲ, ನೀ ಸ್ವಲ್ಪ ರೊಕ್ಕ ಕೊಡು ಅಂದ ಕೂಡ್ಲೆ ಏನ್ ಮಾಡ್ತಾರ? ಅವಾಗ ಶ್ರೀನಿವಾಸ ಸೌಕಾರ ಅಂತಾರ. ಏನಂತಾನ? ಏನಂದ್ರ ಮಾತ? ನಿನ್ನ ಮೈ ಒಳಗ ಶಕ್ತಿ ಅದ, ದುಡಿಯುವಂತ ಶಕ್ತಿ ಅದ, ದುಡದ ನಿನ್ನ ಮಗನಿಗೆ ನೀ ಸಾಲಿ ಕಲಸುನು, ನಾ ರೊಕ್ಕ ಕೊಡುದಿಲ್ಲ ಅಂತ ಹೇಳ್ದ. ಹೇಳ್ದ ಕೂಡ್ಲೆ ಅವಾಗ ಬ್ರಾಹ್ಮಣರ ಮನುಷ್ಯ ಅಂತಾನ. ಏನಂದ ಮಾತ? ಈ ಮನುಷ್ಯನ ಬಳಿ ಹೋಗಿ ಕೇಳಿದ್ರ ಏನಪ್ಪಾ ಅಂತಂದ್ರ ಕೆಲಸ ಕೊಡುದಿಲ್ಲ. ಇದೇ ಮನಿ ಒಳಗ ಒಬ್ಬಕ್ಕೆ ಹೆಣ್ಣು ಮಗಳಿದ್ದಳಪ್ಪ ಅಂತಂದ್ರ ಹೆಣ್ಣು ಮಕ್ಕಳ ಕರಳು ಮನಸ್ಸ ಮೃದು ಇರ್ತದ, ಬಾಳ ಮೃದು. ಆ ತಾಯಿಗೆ ಹೋಗಿ ಕೇಳಿದ್ರ ತಾಯಿ ಏನಾರ ಸ್ವಲ್ಪ ಸಹಾಯ ಮಾಡಬಹುದಂತ ತಿಳ್ಕೊಂಡ ಏನ್ ಮಾಡ್ತಾರವ? ಆ ಶ್ರೀನಿವಾಸ ಮೂರ್ತಿಗಳ ಹೆಂಡತಿ ಸರಸ್ವತಿ ದೇವಿ ಇದ್ದಳು ಮನಿ ಒಳಗ.
ಸರಸ್ವತಿ ದೇವಿ ಇದ್ದಳು ತಾಯಿಗೆ ಹೋಗಿ ಕೇಳ್ತಾನ ಬ್ರಾಹ್ಮಣರ ಮನುಷ್ಯ ಏನಂತ ಕೇಳಿದ ಯವ್ವ ತಾಯಿ ನನ್ನ ಮಗನಿಗೆ ಸಾಲಿ ಕಲಿಸ್ಲಕತ್ತೀನಿ ನನಗೆ ಏನರೇ ಸ್ವಲ್ಪ ಧನ ಸಹಾಯ ಮಾಡಂದ ಕೂಡ್ಲೆ ಅವಾಗ ಸರಸ್ವತಿ ದೇವಿ ಅಂತಾಳ ನೋಡ್ರಿ ಏನಂತಾಳ್ರಿ ಮಾತಾ ಯಪ್ಪ ನನ್ನ ಬಲ್ಲೆರೆ ಕೊಡ್ಲಾಕ ₹1 ಇಲ್ಲ ಇಲ್ಲಿಪ್ಪ ಕರೆ ನನ್ನ ಏನಪ್ಪಾ ಅಂತಂದ್ರ ಮೂಗಿನ ಒಳಗ ಒಂದ ನತ್ತದ ಈ ನತ್ತ ನಾ ಕೊಡ್ತೀನಿ ಈ ನತ್ತ ಒಯ್ದ ಅಂಗಡಿ ಒಳಗ ಮಾರಿ ಅದರೊಳಗ ಬಂದಿರ್ತಕ್ಕಂತ ರೊಕ್ಕಿಲೆ ನಿನ್ನ ಮಗನಿಗೆ ಸಾಲಿ ಕಲಸತ್ತ ತಿಳ್ಕೊಂಡು ಹೇಳದ ಕೂಡ್ಲೆ ಅವಾಗ ಆ ಮೂಗಿನೊಳಗಿನ ನತ್ತ ಬಿಚ್ಚಿ ಮನುಷ್ಯನ ಕೈಯಾಗ ಕೊಟ್ಟ ಹೌದಲ್ಲ ತಾಯಿ ಸರಸ್ವತಿವೆ ಕೊಟ್ಟಳು ಕೊಟ್ಟಾಗ ಇದನ್ನ ಮಾರ್ಬೇಕಂತೇಳಿ ತಂದ ಅದು ಆ ಯಾರ ಮನಿ ಒಳಗಿಂದ ಒಯ್ದಿದ ನೋಡೋ ಶ್ರೀನಿವಾಸ ಮೂರ್ತಿ ಅವನ ಹೆಂಡತಿ ಮೂಗಿನೊಳಗಿಂದ ಒಯ್ದಿದ್ದ ಅವನ ಅಂಗಡಿಗೆ ಆ ನತ್ತ ಮಾರ್ದಾಕ ಇವ ಹೋಗಿದ್ದ ನತ್ತ ಮಾರ್ದಾಕ ಹೋಗಿರ್ತಕ್ಕಂತ ಟೈಮ್ದೊಳಗೆ ಏನಾಗ್ತದ್ರಿ ಆ ನತ್ತ ಖೂನ್ ಹಿಡಿತಾನವ ಶ್ರೀನಿವಾಸ ಮೂರ್ತಿ ಇದು ನನ್ನ ಹೆಂಡತಿ ಮೂಗಿನೊಳಗಿನ ನತ್ತದ ಇದು ಹೋಗಿ ನನ್ನ ಹೆಂಡತಿಗೆ ಕೇಳಬೇಕಂತ ತಿಳ್ಕೊಂಡ ಶಿಟ್ಟಿಗೇರಿ ಬರ್ತಿದ್ದ ಸೌಕಾರ ಬರುವಂತ ಟೈಮ್ದೊಳಗ ಸರಸ್ವತಿ ದೇವಿ ಹೆಂಡತಿ ದೂರಿಂದೆ ನೋಡಿದಳು ಅವಾಗ ನನ್ನ ಗಂಡರೇ ಶಿಟ್ಟಿನೊಳಗ ಬರ್ಲಾಕತ್ತಾನ ಮೂಗುತಿನ ಇವನ ಕೈಯಾಗ ಕೊಟ್ಟಿನಿ ಸಿಕ್ಕದ ಇವನಿಗೆ ನಾನ್ ನನ್ನ ಪ್ರಾಣ ಉಳಿಸಬಾರದತ್ತ ತಿಳ್ಕೊಂಡ ಗಂಡ ಬಂದ ಏನಾರೆ ಅಂತಾನತ್ತ ತಿಳ್ಕೊಂಡು ಏನ್ ಮಾಡ್ತಾಳ ಗಂಡನ ಅಂಜಿಕೆಗಾಗಿ ಒಂದ ಏನಪ್ಪಾ ಅಂತಂದ್ರ ಗಡಿಗೆ ಒಳಗ ವಿಷ ಹಾಕಿ ಕುಡಿತಿದಳು ತಾಯಿ ಸರಸ್ವತಿ ದೇವಿ ಹೌದೌದಲ್ಲ ವಿಷ ಹಾಕಿ ಕುಡಿತಿದ್ರು ಕುಡಿಯುವಂತ ಟೈಮ್ದೊಳಗ ಪರಮಾತ್ಮಗ ಗೊತ್ತಾಯ್ತು ಅವಾಗ ಏನಾಗ್ತದ ಪರಮಾತ್ಮಗ ಗೊತ್ತಾಯ್ತು ಇಂಥ ಕರುಣಾಮಯಿ ಹೆಣ್ಣು ಮಗಳದಾಳಪ್ಪ ಅಂತಂದ್ರ ಈಕಿನ ಪ್ರಾಣ ಹೋಗಲಾಕ ನಾ ಬಿಡಬಾರದತ್ತ ತಿಳ್ಕೊಂಡು ಏನು ಮಾಡದ ಪರಮಾತ್ಮನೇ ಏನ್ ಮಾಡ್ಯಾನ ಸಾಕ್ಷಾತ್ ಪರಮಾತ್ಮನೇ ಮಣ್ಣಿನ ಮಡಕಿ ಒಳಗ ಏನು ವಿಷ ಇತ್ತು ನೋಡು ವಿಷ ಇದ್ದ ಜಾಗದೊಳಗ ಆಕಿನ ಮೂಗನಾನ ಮೂಗುತಿಯಾಗಿ ಬಿದ್ದಿದ ಆತ್ಮೀಯ ಬಂಧುಗಳೇ ಮೂಗನಾನ ನತ್ತಾಗಿ ಮಡಕಿ ಒಳಗ ಬಿದ್ದಿದ್ದ ಹೌದಲ್ಲ ಓಡ್ಕೋತ ಶ್ರೀನಿವಾಸ ಸೌಕಾರ ಬಂದ ಅವಾಗ ಬಂದ ನೋಡ್ತಾನ ಏನು ಕೈ ಒಳಗ ಹೆಂಡತಿ ಹಾಕಿರ್ತಕ್ಕಂತ ಮೂಗುತಿ ಇತ್ತು ಮಡಕಿ ಒಳಗ ಒಂದು ಮೂಗುತಿ ಇತ್ತು ಹೌದಲ್ಲ ಆಗಿರ್ತಕ್ಕಂತ ಕತಿ ಗಂಡನ ಮುಂದೆ ಹೇಳದ ಕೂಡಲೇ ಅವಾಗ ಏನಂತಾನ ಶ್ರೀನಿವಾಸ ಏನಂತಾರ ಅವರು ನಾರೇ ಸರ್ವತ್ತ ತಪ್ಪಾಗೈತಿ ಜಗತ್ತದೊಳಗ ದಾನ ಎಲ್ಲಾನು ಹೆಚ್ಚಿಂದೈತಿ ನಾ ಯಾಕೆ ಕೊಡಲಿಲ್ಲ ಪರಮಾತ್ಮನ ಕೀರ್ತಿ ಹೆಚ್ಚಿಂದೈತಿ ಅಂತ ತಿಳ್ಕೊಂಡ ಎಲ್ಲಾನು ತನ್ನ ವಸ್ತ್ರ ವೈಡೂರ್ಯವನ್ನ ತನ್ನ ಆಸ್ತಿಯನ್ನೇ ದಾನ ಮಾಡಿ ಜಗತ್ತದೊಳಗ ಏನು ಒಬ್ಬ ಶ್ರೀನಿವಾಸ ಹೋಗಿ ಪುರಂದರ ದಾಸ ಅಂತೇಳಿ ಅನಿಸ್ಕೊಂಡಾನ ಇದು ಒಂದು ನತ್ತಿನದಿಂದ ಹೌದು ಎದರದಿಂದ ಒಂದು ನತ್ತಿನದಿಂದ ಪುರಂದರ ದಾಸ ಅಂತೇಳಿ ಹೆಸರು ಬಂದದ ಹಂಗ ಬೆತ್ತಿನದಿಂದ ಯಾರದು ಹೇಳ್ತಾರ ಹೆಸರು ಏನು ಬತ್ತು ಅಂತಕ್ಕಂಥದ್ದು ಹೇಳ್ತಾರ ವಿಷಯಗಳ ಬಹಳ ಅದಾವು ಹೇಳಿದ್ರ ಹಿಂಗೆ ಹೇಳ್ಕೋತ ಹೋದ್ರ ಹೇಮರೆಡ್ಡಿ ಮಲ್ಲಮ್ಮನ ಕತ್ತಿನೂ ಬರ್ತದ ಏನೋ ಬಾಳದವಳ್ರಿ ಯಾಕಪ್ಪ ಅಂತಂದ್ರ ಸಂಧಿಗೆ ಒಂದೇ ಉದಾಹರಣೆ ಕೊಡುವತ್ತೇಳಿ ನಮ್ಮ ಹಿರಿಯರ ದಯದ ಸರ್ ಅವ್ರು ಹೇಳ್ಯಾರ ಕರೆ 2 ಉದಾಹರಣೆ ನಾವು ಕೊಟ್ಟಿದ್ದೇವು ಇರ್ಲಿ ಟೈಮ್ ಮುಗಿಲಾಕ ಬಂದ ಕೊಟ್ಟಿವಿ ಇನ್ನ ಪ್ರಶ್ನೆ ವಿಷಯ ಕಡೆ ಹೋಗೋದಾದ ಹೋರ್ಲ ನಮ್ಮ ಸರಜೋಡಿ ಕಲಾವಂತರಿಗೆ ಏನು ಕೇಳಿದೇವ ನೀನು ಒಂದು ಪ್ರಶ್ನೆ ಕೇಳಿದೇವ ತಮ್ಮ ಏನದು ನನ್ನಪ್ಪ ಯಾರಪ್ಪ ಅಂತಂದ್ರ ಬಿಳ್ಯಾಣಿ ಸಿದ್ಧ ಮುತ್ಯಾಗ ಆರತಿ ಯಾರು ಬೆಳಗಲಿಲ್ಲ ಕೊಂತುಬಾಯಿನೂ ಆರತಿ ಬೆಳಗಲಿಲ್ಲ ಉಳಿದ ಧರ್ಮರ ಹೆಣ್ತಿಯರು ನಾವು ಬೆಳಗುದಿಲ್ಲ ಅಂತ ತಿಳ್ಕೊಂಡು ಮನಿ ಒಳಗ್ ಹೋಗ್ಯಾರ ಮತ್ತ ಬಿಳ್ಯಾಣಿ ಸಿದ್ಧ ಮುತ್ಯಾಗ ಅಲ್ಲಿ ಗೌಡಿಕೆ ಆಗಬೇಕಾದ್ರ ಯಾರು ಬಂದ ಆರತಿ ಬೆಳಗದ್ರು ಅವ್ರ ಹೆಸರೇನು ಮತ್ತ ಇವರೇ ಬೆಳಗ್ಯಾರ ಅಂದ್ರ ಅವ್ರಿಗೆ ಬಿಳ್ಯಾಣಿ ಸಿದ್ಧ ಮುತ್ಯಾಗ ಏನು ಸಂಬಂಧ ನಾವು ಕೇಳ್ದ ಕೂಡ್ಲೆ ಏನ್ ಹೇಳ್ತಾರ ಉತ್ತರ ಅಣ್ಣಾಜಿ ಅವ್ರ ಪ್ರಶ್ನೆಗೆ ಉತ್ತರ ಬಹಳ ಮಾರ್ಮಿಕವಾಗಿ ಹೇಳಿದ್ರ ಅವ್ರು ಏನ್ ಹೇಳಿದ್ರು ಉತ್ತರ ಏನ್ ಹೇಳಿದ್ರಪ್ಪ ಅಂತಂದ್ರ ಏನದು ಹೆಂಡತಿ ಕೊಂತುಬಾಯಿನೇ ಕೊನಿ ಆರತಿ ಮಾಡಿ ಹೋಗ್ಯಾಳ ಕೊಂತುಬಾಯಿ ಬಿಟ್ಟು ಬ್ಯಾರೆ ಯಾರು ಬಂದ ಆರತಿ ಬೆಳಗ್ಲಕ್ಕ ಸಾಧ್ಯ ಇಲ್ಲ ಇದು ಕೊನೆಯ ಆರತಿನೇ ಅಂತ ತಿಳ್ಕೊಂಡು ಕೊಂತುಬಾಯಿನೇ ಆರತಿ ಬೆಳಗ್ಯಾಳ ಮದಗೊಂಡ ಮುತ್ಯಾರ ಬರೆದಿರ್ತಕ್ಕಂತ ಬುಕ್ ಇದು ಏನಪ್ಪಾ ಅಂತಂದ್ರ ಹಿಂಗ ಹೇಳಿದ್ರ ಅವರು ಇಲ್ರಿ ಅಣ್ಣಾಜಿ ಅವ್ರ ನಿಮ್ ಮಾತಿ ಒಪ್ಕೋತಿನ ಕರೆ ಮತ್ತೇನಾಗ್ಯದ ಕರೆ ಒಂದೇ ಒಂದು ಮಾತು ಕೇಳೋದದ್ ನಿಮಗ ಏನ್ ಕೇಳ್ತೀವ ಮಾತ ಯಾಕಪ್ಪ ಅಂತಂದ್ರ ಏನು ಕೊಂತುಬಾಯಿ ಆರತಿ ಬೆಳಗ್ಯಾಳ ತಂದಿರಿ ಇರ್ಲಿ ಇರ್ಲಿಲ್ಲ ಮತ್ತ ಕೊಂತುಬಾಯಿ ಆರತಿ ಬೆಳಗಿದ್ರ ಮನಿ ಬಿಟ್ಟು ಹೊರಗ ಕಳಿಸೋ ಹರಕತ್ ಏನು ಬಿದ್ದಿತ್ತು ಕಳಿಸಬೇಡಾಗಿತ್ಲ ಆರತಿ ಬೆಳಗ್ಯಾಳ ತಂದಿರಿ ಮತ್ತ ಆರತಿ ಬೆಳಗ್ಯಾಳಪ್ಪ ಅಂತಂದ್ರ ಅಲ್ಲೇ ಮುಗಿದೇ ಹೋಯ್ತದ ಮನಿ ಬಿಟ್ಟು ಹೊರಗ ಕಳಿಸುವಂತ ಅವಶ್ಯಕತೆ ಏನಿತ್ತ ನಾ ಕೇಳ್ತೀನಿ ನಿಮ್ ಆರತಿ ಸಲ ಒಂದೇ ಹತ್ತಿದ್ದು ಹಂಗಲ್ಲ ಆರತಿ ಬೆಳಗಿದಳಪ್ಪ ಅಂತಂದ್ರ ಮನಿ ಒಳಗೆ ಇರ್ಬೇಕಾಗಿತ್ತು ಹೌದು ಮತ್ತ ಏನಪ್ಪಾ ಅಂತಂದ್ರ ಒಂದ್ ಹೇಳಕ್ ಬೆಳಗ್ಯಾರ ತಿಳ್ಕೊ ಆ ಬೆಳಗಿರಪ್ಪ ಅಂತಂದ್ರ ಈಗ ಸದ್ಯ ಬಿಳ್ಯಾಣಿ ಸಿದ್ಧ ಮುತ್ಯ ಯಾವ್ದೇ ನೋಡ್ರಿ ಪಲ್ಲಕ್ಕಿ ಭಕ್ತರ ಮನೆಗೆ ಹೋಗಿ ಗುಡಿ ಹೋಗ್ಲಕತ್ತಂದ್ರ ವಿಚಾರ ಮಾಡ್ರಿ
ಆ ಪಲ್ಲಕ್ಕಿಗೆ ನಿವಾಳಿ ಆರತಿ ಮಾಡಿ ಇಡ್ತಾರ. ಇಡ್ತಾರಲ್ಲ, ನಿವಾಳಿ ಆರತಿ ಮಾಡಿ ಪಲ್ಲಕ್ಕಿ ಗುಡಿಯಾಗ ಹೋಗ್ತದ. ಹೌದು. ಮತ್ತ ಬಿಳ್ಯಾಣಿ ಸಿದ್ಧ ಮುತ್ಯಾಗ ಹೆಂಡತಿ ಕೊಂತುಬೈ ಆರತಿ ಬೆಳಗಿದ್ರ ಈಗ ಸದ್ಯ ಬಿಳ್ಯಾಣಿ ಸಿದ್ಧ ಮುತ್ಯನ ಪಲ್ಲಕ್ಕಿ ಗುಡಿ ಹೋಗ ಮುಂದ ಆರತಿ ಬೆಳಗೋದಿಲ್ಲ, ಹೊಟ್ಟೆ ಬೆಳಗುದಿಲ್ಲ. ಮತ್ತ ಕೊಂತುಬೈ ಆರತಿ ಬೆಳಗಿದ್ರ ಇದು ಯಾಕೆ ಖೂನ್ ಬೆವರಿಗೆ ಆಗಿಲ್ಲ ಅಂತ ನಾ ಕೇಳ್ತೀನಿ ನಿಮಗೆ. ಉಳಿಬೇಕಾಗಿತ್ಲ ಖೂನ್ ಯಾಕೆ ಉಳಿಲಿಲ್ಲ? ಆರತಿ ಬೆಳಗಿದ್ರಪ್ಪ ಅಂತಂದ್ರ ಕಾರುಣಿ ಕರಿನೂ ಅಲ್ಲಿ ಇರ್ಬೇಕಾಗಿತ್ತು. ಹೌದು, ಕಾರುಣಿ ಕರಿ ಸಹಿತ ಬೆವರಿಗೆ ಊರಿಗಿಲ್ಲ. ಮತ್ತ ಮದಗೋಣ ಮುತ್ಯಾರ ಇಷ್ಟೆಲ್ಲ ಬರ್ದಾರಂದ್ರ ಇದನ್ನು ಬರ್ದಿರ್ತಾರ ಅವ್ರು. ಮತ್ತ ಯಾಕಪ್ಪ ಅಂತಂದ್ರ ಅದ್ರಾಗ ಇರ್ಬೇಕಲ್ಲ. ಕೊಂತುಬೈನೇ ಆರತಿ ಬೆಳಗಳಪ್ಪ ಅಂತಂದ್ರ ಮನಿ ಬಿಟ್ಟು ಯಾಕೆ ಹೊರಗೆ ಹೋದಳನು ಅದನ್ನು ಬರ್ದಿರ್ತಾರ. ಮುಂದಿನ ಸಂಧಿಗೆ ಅದನ್ನು ಸ್ವಲ್ಪ ವಿಚಾರ ಮಾಡ್ಕೊಂಡು ನೀವು ಹೇಳಿದ್ರ ಪ್ರಶ್ನೆ ಬರ್ದಿರ್ಬೇಕು ನೋಡ್ರಿ, ಅಲ್ಲೇ ಹುಡುಕ್ಯಾಗ ನೋಡ್ರಿ ಅದನ್ನು ನೋಡ್ತಾರ. ಇರ್ಲಿ ತಮ್ಮ, ಇರ್ಲಿ. ಆ ಹೇಳಿರಿ ಕರೆ ಇವ್ರು ಬಿಟ್ಟು ಬ್ಯಾರೆ ಯಾರು ಬೆಳಗಲಕ್ಕ ಸಾಧ್ಯ ಇಲ್ಲ ನೀವು ಅಂದಿರಿ ಅಂತ ತಿಳ್ಕೊಂಡ ಇವತ್ತಿನ ದಿವಸ ಈ ರೀತಿಯಾಗಿ ನಾನ್ ನಿಮಗ್ ಕೇಳ್ಬೇಕಾಗ್ಯದ. ಇರ್ಲಿ, ಮುಂದಿನ ಸಂಧಿಗೆ ಇನ್ನೊಂದು ಸಲ ವಿಚಾರ ಮಾಡ್ಕೊಂಡು ಹೇಳ್ತಾರ. ಇನ್ನೊಂದು ಸಂದ ಐತಿ, ಇನ್ನು ಅವರೊಂದು ಪ್ರಶ್ನೆ ಕೇಳ್ಯಾರ ತಮ್ಮ. ಏನ್ ಕೇಳಿದ್ರ ಮಾತ? ಏನ್ ಕೇಳ್ಯಾರಪ್ಪ ಅಂತಂದ್ರ ಏನದು? ಪಾರ್ವತ ದೇವಿ ಏನ್ ಮಾಡ್ಯಾಳ? ಪಾರ್ವತ ದೇವಿ 4 ಮಣ್ಣಿನ ಪ್ರಾಣಿಗಳನ್ನ ತಯಾರ ಮಾಡ್ಯಾಳ. ಆ ಪರಮಾತ್ಮ 4 ಏನಪ್ಪಾ ಅಂತಂದ್ರ ಪ್ರಾಣಿಗಳಿಗೆ ಜೋಕಾಳ ತುಂಬ್ಯಾನ. ಆ ಪ್ರಾಣಿಗಳು ಯಾವ್ಯಾವ ಹಿಂಗ್ ಕೇಳ್ಯಾರ ಅವ್ರು. ಕೇಳ್ಯಾರಲ್ಲ ತಮ್ಮ. ಏನ್ ಹೇಳ್ತಾರೆ? ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಪ್ರಕಾರ, ನಮ್ಮ ಹಿರಿಯರ ಹೇಳಿಕೆ ಪ್ರಕಾರ ಏನ್ ಹೇಳ್ದದು ಉತ್ತರ? ಪಾರ್ವತ ದೇವಿ ತಯಾರ ಮಾಡಿರ್ತಕ್ಕಂತ 4 ಗೊಂಬಿಗಳು, ಒಂದು ಗಣಪತಿದು, ಹೌದ್, ಒಂದು ಮುದ್ದಾಯಿ ಮುದ್ದುಗೌಡನು, ಒಂದು ತಿಪ್ಪರೇಶ್ವರ ಅರಸನ 4 ಗೊಂಬಿಗಳ ತಯಾರ ಮಾಡ್ಯಾಳ. ಇವೇ 4 ಗೊಂಬಿಗೆ ಪರಮಾತ್ಮ ಜೋಕಾಳ ತುಂಬ್ಯಾನ. ಇವೇ ಮಾನವ ಪ್ರಾಣಿಗಳದಾವ ಅಂತಕ್ಕಂಥದ್ದು ನೇರವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ. ಮತ್ತ ಇದನ್ನ ಬಿಟ್ಟು ಬ್ಯಾರೆ ಯಾವ್ದಾರ ಇತ್ತಪ್ಪ ಅಂತಂದ್ರ ಹೇಳಲ್ಲ. ಇದ್ರ ಬಿಟ್ಟು ಬ್ಯಾರೆ ಹಿಂಗೆ 4 ಪ್ರಾಣಿಗಳ ಯಾವರ ತಯಾರು ಮಾಡಿದ್ರೆ ನೀವು ಮುಂದಿನ ಸಂಧಿಗೆ ಹೇಳ್ಬಹುದು. ಹೇಳಲ್ಲ. ಅದಕ್ಕೆ ಯಾಕಪ್ಪ ಅಂತಂದ್ರ ನಮ್ಮ ಹಿರಿಯರ ಹೇಳಿಕೆ ಪ್ರಕಾರ ಇಷ್ಟ ಐತಿ. ಹಿಂಗ ಈ ಬ್ಯಾರೆ ಮತ್ತೆ ಯಾವ್ದಾರ ಇದ್ರ ಮುಂದಿನ ಸಂಧಿಗೆ ಹೇಳ್ತಾರೆ. ಅದಕ್ಕೆ ಇರ್ಲಿ, ಬಹಳ ಮಾತಾಡಿ ಬಹಳ ಹೇಳಿ ನನ್ನ ದೈವಕ್ಕೆ ವಜ್ಜಾಗಲಾರ್ದಂಗ ಈಗ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದ 4 ನುಡಿ ಚಾಲ ಹಾಡಿ ಮುಂದ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳೆ ಕೊಡು. ಹಲೋ.